ಚಂದ್ರಶೇಖರ್ ಅವರಿಗೆ ಕೇಳೋಣ ಅಂತಿದ್ದೆ. ನೀವು ಅಂದರೆ ಆಸ್ ಅ ಸರ್ಕಾರ ತೆಗೆದುಕೊಳ್ತಿರುವ ನಿರ್ಧಾರ ಕರೆಕ್ಟ್ ಇರ್ಬೋದು ಚಂದ್ರಶೇಖರ್ ಜಿ, ಬಟ್ ಇವಾಗ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ದಂಗೆ ಇಟ್ಸ್ ಬ್ಯಾಟಲ್ ಆಫ್ ನರೇಟಿವ್ಸ್. ಯಾರು ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ ಅವರ ವಾದಕ್ಕೆ ಮನ್ನಣೆ ಸಿಗುತ್ತೆ, ಜನರಲ್ಲಿ ವಿಶ್ವಾಸ ಮೂಡುತ್ತೆ. ಟ್ರಂಪ್ ಕಡೆಯಿಂದ ಟ್ವೀಟ್ ಮೇಲೆ ಟ್ವೀಟ್ ಬರುತ್ತೆ, ನಾನು ಯುದ್ಧ ನಿಲ್ಲಿಸಿದೆ, ಪಾಕಿಸ್ತಾನ ಭಾರತದ ಮಧ್ಯ ಬಂದೆ, ಭಾರತ ಸರ್ಕಾರ ಮಾತನಾಡೋದೇ ಇಲ್ಲ. ಈ ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ, ವಿ ಹ್ಯಾವ್ ಗಿವನ್ ಆಪರ್ಚುನಿಟಿ ಅನ್ನೋ ರೀತಿಯಲ್ಲಿ ಟ್ವೀಟ್ ಅಮೆರಿಕದ ಕಡೆಯಿಂದ ಬರುತ್ತೆ. ಮೋದಿ ಅವರು ಮಾತನಾಡೋದಿಲ್ಲ. ಈ ಮೌನ ಅಂದರೆ ಕಮ್ಯುನಿಕೇಷನ್ನಲ್ಲಿ ಆಗ್ತಾ ಇರುವ ಲೋಪಗಳು ಜನರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದೆ ಅನ್ನೋದು ಕೂಡ ತಿಳ್ಕೊಳ್ಳೇಬೇಕಾಗುತ್ತೆ. ಇವ್ರು ಹೇಳಿದ್ರು ಇವತ್ತಿನ ಇರಾನ್ ಡಿಪ್ಲೊಮೆಸಿ ಇವತ್ತಿಂದಲ್ಲ ಮನಮೋಹನ್ ಸಿಂಗ್ ಕಾಲದ್ದು ಅಂತೇಳಿ. ಮನಮೋಹನ್ ಸಿಂಗ್ ಕಾಲದಲ್ಲಿ ಇರಾನ್ ನಮಗೆ ಮಿತ್ರನೇ ಆಗಿರಲಿಲ್ಲ. 2013 ಪ್ಲೀಸ್ 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 ಪೂರ್ತಿ ಕೇಳಿಸ್ಕೊಳ್ಳಿ, ಕಂಟಿನ್ಯೂ ಮಾಡಿ ಆಯ್ತಲ್ಲ, ಫ್ಯಾಕ್ಟ್ ಮಾತಾಡಪ್ಪ ಆಯ್ತು. 2013 ಇರಾಕಿಂದ MV ದೇಶ ಶಾಂತಿ ಅಂತ ಹೇಳಿ ಒಂದು ಆಯಿಲ್ ಟ್ಯಾಂಕರ್ ಹೊಡ್ತು, ನಮ್ಮ ದೇಶಕ್ಕೆ ಆಯಿಲ್ ತುಂಬಿಕೊಂಡು ನಮ್ಮ ದೇಶದ್ದು ಇರಾಕಿಂದ ಹೊಡ್ತು. ಈ ಸ್ಟ್ರೈಟ್ ಆಫ್ ಹೊರ್ಮುಜಿಗೆ ಬರ್ತಿದ್ದಂಗೆ ಇರಾನ್ ಅದ್ರ ಮೇಲೆ ಅಟ್ಯಾಕ್ ಮಾಡ್ತು. ಯಾಕೆ? ಇಂಡಿಯನ್ ಶಿಪ್ ಇಲ್ಲಿಂದ ಹೋಗಬಾರ್ದು ಅಂತೇಳಿ ಇರಾನ್ ಅಟ್ಯಾಕ್ ಮಾಡಿ ಸುಮಾರು 350 ಜನ ಅದರಲ್ಲಿ ಅವನು ಕೋಸ್ಟೇಜಾಗಿ ಇಟ್ಕೊಂತು ಇಂಡಿಯನ್ ನೌಕರರನ್ನ. UPS ಸರ್ಕಾರ ಉಸಿರು ಬಿಡೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಕಡೆಗೆ 7 ದಿವಸ ಆದಮೇಲೆ UAE ಮತ್ತು ಅಮೆರಿಕ ಸೇರಿಕೊಂಡು ಅವರು ನೆಗೋಷಿಯೇಟ್ ಮಾಡಿ ಹಡಗನ್ನ ಬಿಡಿಸಿದ್ರು. ಇದು ಆವತ್ತಿನ ಇರಾನ್ ಪರಿಸ್ಥಿತಿ. ಇವತ್ತು ಇಡೀ ಜಗತ್ತಿಗೆ ನಾನು ಯಾರಿಗೂ ಬಿಡಲ್ಲ ಅಂತಿದ್ದರು, ಇವರಿಗೆ ಮತ್ತೆ ಬಿಟ್ಕೊಂಡು ಹೋಗ್ತಾರೆ. ಮೂರನೇದು, ಸದ್ದಾಮ್ ಹುಸೇನ್ ಸತ್ತಾಗ ಇವರು ಹೋಗಿ ಅಮೆರಿಕದಲ್ಲಿ ಹೋಗಿ ಖಂಡಿಸೋದು ಅಂತೇಳಿ. ಸದ್ದಾಮ್ ಹುಸೇನ್ ಅವರು ತಿರ್ಕೊಂಡಿದ್ದು ಡಿಸೆಂಬರ್ 30, 2006. ಫಸ್ಟ್ ರಿಯಾಕ್ಷನ್ ಇಂಡಿಯಾ ಕಡೆಯಿಂದ ಬಂದಿದ್ದು ನೋಡಿ. ಕೊಮ್ಮೇನಿ ಅವರೇ ಧರ್ಮಗುರು ಅವರು ಹೇಳಿದ್ರು, ಇವನ್ ಮುಸ್ಲಿಂ ಧರ್ಮಗುರುನೂ ಅಲ್ಲ, ಒಂದು ಸೆಕ್ಟಿನ ಗುರು. ಅವ್ರು ಮುಸ್ಲಿಂ ಕಂಟ್ರಿಗಳು ಅವ್ರನ್ನ ಒಪ್ಕೊಂಡಿಲ್ಲ ಧರ್ಮಗುರು ಅಂತೇಳಿ, ಒಂದು ಸೆಕ್ಟ್ನ ಗುರು. ಅದು ಅಫಿಷಿಯಲ್ ಬೇರೆ ಪ್ರಶ್ನೆ. ನೋಡಿ, ಈ ಸದ್ದಾಮ್ ಹುಸೇನ್ ಒಂದು ರಾಷ್ಟ್ರದ ರಾಷ್ಟ್ರಪತಿ ಆಗಿದ್ದವರು. ಡಿಸೆಂಬರ್ 30, 2006 ಅವ್ರು ತೀರೋಗ್ತಾರೆ, ಅಮೆರಿಕದಿಂದ ತೀರೋಗ್ತಾರೆ. ಉಸಿರು ಬಿಟ್ಟಿರಲಿಲ್ಲ. 4 ಜನವರಿ 2007 ಎಕ್ಸ್ಟರ್ನಲ್ ಮಿನಿಸ್ಟ್ರಿಯಿಂದ ಒಂದೇ ಒಂದು ಮೆಸೇಜ್ ಬರುತ್ತೆ, ಏನಂತ? ವಿ ಆರ್ ಡಿಸಪಾಯಿಂಟೆಡ್ ದಟ್ ದ ಎಕ್ಸಿಕ್ಯೂಷನ್ ಹ್ಯಾಸ್ ಬೀನ್ ಕ್ಯಾರಿಡ್ ಔಟ್. ಸದ್ದಾಮ್ ಹುಸೇನ್ ಕನ್ಸಿದ್ದು ಅಮೆರಿಕ ಮಾಡಬಾರ್ದು ಅಂತ ಕನ್ಸಲಿಲ್ಲ. ಸದ್ದಾಮ್ ಹುಸೇನ್ ತೀರೋದಕ್ಕೆ ಒಂದು ಇದನ್ನು ಕೇಳಿಲ್ಲ. ಇರಾನ್ ವಿಚಾರದಲ್ಲಿ ಆಗ್ಲೇ ಹೇಳ್ದಂಗೆ ಒಂದು ಅವರು ಯಾವುದೇ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅನ್ನು ಹೋಲ್ಡ್ ಮಾಡಿರಲಿಲ್ಲ. ಇದೇ 2022 ಇರಾನಿನ ಅಧ್ಯಕ್ಷರು ಅಫಿಷಿಯಲ್ ಆಗಿ ಅಧ್ಯಕ್ಷರು ಹೆಲಿಕಾಪ್ಟರ್ ಕ್ರಾಶಲ್ಲಿ ಹೋದಾಗ ನಾವು ನಮ್ಮ ಡೆಲಿಗೇಷನ್ ಕಳಿಸಿದ್ವಿ. ಯಾರು? ಆಗಿನ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವ್ರದ್ದು ಡೆಲಿಗೇಷನ್ ಕಳಿಸಿದ್ವಿ ಅಲ್ಲಿ. ಅದಕ್ಕೆ ಮುಂಚೆ ಸೈನ್ಯಾಧ್ಯಕ್ಷ ತೀರೋದು 2021 ಅಫಿಷಿಯಲ್ ಕಂಡೋಲೆನ್ಸ್ ಹಾಕಿದ್ವಿ. ಯಾಕೆಂತ ಹೇಳಿದ್ರೆ ತೀರೋದರು ಅಫಿಷಿಯಲ್ಸ್ ಆಫ್ ಇರಾನ್ ಅಥವಾ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ಕೊಮ್ಮೇನಿ ವಿಚಾರದಲ್ಲಿ ಧರ್ಮಗುರು ಒಂದು ಸೆಕ್ಟಿನ ಗುರು, ತಗೋಬೇಕಾ ತಗೋಬೇಡವಾ? ಅಮೆರಿಕ ವಿಚಾರದಲ್ಲಿ ಮೌನ ಯಾಕೆ ಸರ್? ನನ್ನ ಮೂಲಭೂತ ಪ್ರಶ್ನೆ ಇದ್ದಿದ್ದೇನೆ, ಭಾರತದ ಮೌನ, ಟ್ರಂಪ್ ಹಾಗೆ ಅಮೆರಿಕದಿಂದ ಬರ್ತಾ ಇರುವ ಹೇಳಿಕೆಗಳಿಗೆ ಭಾರತ ಸರ್ಕಾರದ ಮೌನದ ಬಗ್ಗೆ ನೀವು ಉತ್ತರ ಕೊಡ್ತಾ ಇಲ್ಲ. ವೆರಿ ಬ್ಯೂಟಿಫುಲ್ ಕ್ವೆಶ್ಚನ್ ಮೇಡಮ್. ಭಾರತೀಯರು ನಾವು, ನಮ್ಮ ದೇಶ ನಮಗೆ ಫಸ್ಟ್ ನಾವು ನಂಬ್ಕೊಂಡಿರೋದು. ನಮ್ಮ ಸೈನ್ಯ ಬಂದು ಆಚೆ ಕಡೆಗೆ ಹೇಳ್ತು, ಈ ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧದ ನಿಲ್ಲಿಸೋದ್ರಲ್ಲಿ ಯಾವುದೇ ಮೂರನೇ ವ್ಯಕ್ತಿಯ ಪ್ರವೇಶ ಇಲ್ಲ. ಸೈನ್ಯ ಅಫಿಷಿಯಲ್ ಆಗಿ ಹೇಳಿದ್ರು. ಆನ್ ದ ಫ್ಲೋರ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ಯಾವುದೇ ಮೂರನೇ ವ್ಯಕ್ತಿಯ ಅಥವಾ ಮೂರನೇ ದೇಶದ ಪ್ರಯೋಗ ಇಲ್ಲ ಅಂತೇಳಿ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವರಿಗೆ ಅಮೆರಿಕ ಮೇಲೆ ನಂಬಿಕೆ ಜಾಸ್ತಿ, ನಮ್ಮ ಸೈನ್ಯದ ಮೇಲೆ ನಂಬಿಕೆ ಇಲ್ಲ. ಅಮೆರಿಕ ಮೇಲೆ ಪ್ರೀತಿ ಜಾಸ್ತಿ, ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಚಂದ್ರಶೇಖರ್ ಅವರೇ, ಲೆಟ್ಸ್ ಕಮ್ ಬ್ಯಾಕ್ ಟು ದ ಜನಸಾಮಾನ್ಯರ ಇಶ್ಯೂ. LPG ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಿಂದ ಜೋರ್ ಪ್ರೊಟೆಸ್ಟ್ ಆಗ್ತದೆ ಸರ್. ನಮ್ಮ ರಾಜ್ಯವೂ ಸೇರಿದಂತೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರೊಟೆಸ್ಟ್ ಆಗ್ತಾ ಇದೆ. ಒಂದು, ಯುದ್ಧದ ಸಂದರ್ಭ ಅಂತ ಗೊತ್ತಿದ್ದು ಕೂಡ ಮ್ಯಾನೇಜ್ಮೆಂಟ್ ಸರಿ ಇರಲಿಲ್ಲ ಅಂತ ಹೇಳಿ. ಎರಡನೇದು, 60 ರೂಪಾಯಿ ಬೆಲೆ ಏರಿಕೆ ಮಾಡಿದ್ರು ಡೊಮೆಸ್ಟಿಕ್ ಯೂಸೇಜ್ ಆಫ್ ಏನು ಸಿಲಿಂಡರ್ ಮೇಲೆ ಅಂತ ಹೇಳಿ. ನನ್ನ ಸ್ಟ್ಯಾಟಿಸ್ಟಿಕ್ಸ್ ಇದೆ ಸರ್, ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ಫ್ಯೂಯಲ್ ಪ್ರೈಸ್ ಹೈಕ್ನ ಕೆಲವೊಂದಷ್ಟು ದೇಶಗಳ ಸ್ಟ್ಯಾಟಿಸ್ಟಿಕ್ಸ್ ನನ್ನ ಹತ್ರ ಇರೋದು. ಚೀನಾದಲ್ಲಿ ಯುದ್ಧ ಪ್ರಾರಂಭ ಆದಮೇಲೆ ಸರ್ 10.45, ಕಳೆದ 4 ವರ್ಷದಲ್ಲಿ ಚೀನಾದಲ್ಲಾಗಿರುವ ಇಂಧನ ಬೆಲೆ ಏರಿಕೆಯ ಹೈಯೆಸ್ಟ್ 10.45%. ಜರ್ಮನಿಯಲ್ಲಿ 13.3%, ಕೆನಡಾದಲ್ಲಿ 28.36%, ಆಸ್ಟ್ರೇಲಿಯಾದಲ್ಲಿ ಸರ್ 18.23%, ಜಪಾನ್ ಹಾಗೆ ನ್ಯೂಜಿಲ್ಯಾಂಡ್ನಲ್ಲಿ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದ ಆಯಿಲ್ ಸ್ಟಾಕ್ ಅನ್ನ ರಿಲೀಸ್ ಮಾಡಿದ್ದಾರೆ. ಭಾರತ ಇನ್ನೂ ಕೂಡ ತನ್ನ ಎಮರ್ಜೆನ್ಸಿ ಸ್ಟೋರೇಜ್ಗೆ ಕೈ ಹಾಕಿಲ್ಲ. ಹಾಗಾದ್ರೆ ಪ್ರೊಟೆಸ್ಟ್ ಯಾಕೆ? ಪ್ರಪಂಚದಲ್ಲಿ ಎಲ್ಲಾ ಕಡೆ ಆಗ್ತಾ ಇರೋದು ಕಡಿಮೆ ಪ್ರಮಾಣದಲ್ಲಿ ಭಾರತದಲ್ಲಿ ಆಗ್ತಾ ಇರುವಾಗಲೂ ಕೂಡ ಕಾಂಗ್ರೆಸ್ ತನ್ನ ಪ್ರಾಪಗ್ಯಾಂಡವನ್ನ ಸೆಟ್ ಮಾಡಲಿಕ್ಕೆ, ತನ್ನ ಅಜೆಂಡಾವನ್ನ ಸೆಟ್ ಮಾಡಲಿಕ್ಕೆ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದೆಯಾ? ನೀವು ಒಳ್ಳೆಯ ಡಿಫೆನ್ಸ್ ಇದೀರಿ ಪ್ರೈಮ್ ಮಿನಿಸ್ಟರ್ಗೆ, ಧನ್ಯವಾದಗಳು. ನನ್ನ ದೇಶಕ್ಕೆ ಡಿಫೆನ್ಸ್ ಇರೋದು ಸರ್, ಪ್ರೈಮ್ ಮಿನಿಸ್ಟರ್ ದೇಶಕ್ಕಲ್ಲ, ಇದು ದೇಶದ ಪ್ರಶ್ನೆ ಅಲ್ಲ. ಇದು ಭಾರತ ದೇಶದ ಪರವಾಗಿ ನಾನು ಕೊಟ್ಟ ಸ್ಟ್ಯಾಟಿಸ್ಟಿಕ್ಸ್ ಬೇರೆ ದೇಶದ್ದು, ನಾನು ಕೊಟ್ಟ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ದೇಶದ್ದಲ್ಲ. ನನ್ನ ಹೇಳಿಕೆಯಲ್ಲಿ ತಪ್ಪಿದ್ರೆ ಕರೆಕ್ಟ್ ಮಾಡಿ ಹೇಳಿ ಅಂತ ಹಂಬಲ್
ನಾನು ಪ್ರಶ್ನೆ ಶುರು ಮಾಡುವಾಗ್ಲೇ ನಾನು ನಿಮ್ಗೆ ನನ್ನ ಹೇಳಿದ್ದೀನಿ. ಹೋಮ್ವರ್ಕ್ ನಲ್ಲಿ ತಪ್ಪಿದ್ರೆ ಕರೆಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಹೇಳಿದ್ದೀನಿ. ಮುಂದುವರಿಸಿ. ಕರೆಕ್ಟ್ ಇದೆ. ನೀವು ಹೇಳಿದ ಕರೆಕ್ಟ್ ಇದೆ. ಥ್ಯಾಂಕ್ ಯು. ಚೈನಾದಲ್ಲಿ ಬೆಲೆ ಏರಿಕೆ ಆಗಿದೆ. ಥ್ಯಾಂಕ್ ಯು. ಚೈನಾದವರು ಜನರನ್ನು ಲೂಟಿ ಮಾಡಿ ಜಬ್ ತುಂಬಿಸ್ಕೋಬೇಕಂತಿದ್ದಾರೆ. ಅಲ್ಲಿ ಬೆಲೆ ಏರಿಕೆ ಆಗಿದೆ. ನೀವೇನ್ ಮಾಡ್ಬೇಕಂತಿದ್ರಿ? ಜರ್ಮನಿ, ಆಸ್ಟ್ರೇಲಿಯಾ, ಕೆನಡಾ ಎಲ್ಲರೂ ಲೂಟಿ ಮಾಡ್ತಿದ್ದಾರೆ ಸರ್. ಐ ಅಗ್ರಿ. ಯಾಕಂದ್ರೆ ಅಲ್ಲೆಲ್ಲೂ ವಿಶ್ವಗುರು ಇಲ್ಲ. ಅಲ್ಲೆಲ್ಲೂ ವಿಶ್ವಗುರು ಇಲ್ಲ. ಅಲ್ಲೆಲ್ಲೂ ಜನಗಳಿಗೆ ಸಹಾಯ ಮಾಡೋ ನಿಜವಾದ ಜನನಾಯಕ ಇಲ್ಲ. ಇಲ್ಲಿದ್ರು ಜನನಾಯಕ ಹಳೆಯ ಸ್ಟಾಕಿಗೆ ಬೆಲೆ ಏರಿಕೆ ಮಾಡಿ ಅಲ್ಲ, ಮುಂಚೆ ಅಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗ್ಬಿಟ್ಟಿದೆ. ಅದಕ್ಕೆ ನೀವು ಪ್ರೈಸ್ ಕಟ್ಬಿಟ್ಟಿದ್ದೀರಿ. ನೀವು ಅಂತಾರಾಷ್ಟ್ರೀಯ ಮಟ್ಟದ ಬೆಲೆನೂ ಕಟ್ಬಿಟ್ಟಿದ್ದೀರಿ, ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕಟ್ಬಿಟ್ಟಿದ್ದೀರಿ. ಈಗ ಹಳೆಯ ಸ್ಟಾಕಿಗೆ ಹೊಸ ಬೆಲೆ ಹಾಕ್ಬಿಟ್ಟು ನೀವು ಲೂಟಿ ಮಾಡ್ತಾ ಇದ್ದೀರಿ. ಅದನ್ನ ನಾವು ಡಿಫೆನ್ಸ್ ಮಾಡ್ತೀವಿ. ರಷ್ಯಾದಲ್ಲಾಗಿದೆ, ಚೈನಾದಲ್ಲಾಗಿದೆ, ಜರ್ಮನಿಲಾಗಿದೆ, ಆಸ್ಟ್ರೇಲಿಯಾದಲ್ಲಾಗಿದೆ ಆಗಿದೆ. ಅದು ಡಿಫೆನ್ಸ್ ಆಗಬಾರದು. ಭಾರತದ ಜನಸಂಖ್ಯೆ ಇದೆಯಲ್ಲ, ಭಾರತದ ಬಡವರು ಇದಾರಲ್ಲ, ಮಧ್ಯಮ ವರ್ಗದವರು ಇದಲ್ಲ, ಅವ್ರು ಯೂಸ್ ಮಾಡೋ LPG ಮೇಲೆ ನೀವು 60 ರೂಪಾಯಿ ಹಾಕ್ಬಿಟ್ಟು ನಾವು ಅದನ್ನ ಡಿಫೆನ್ಸ್ ಮಾಡ್ತೀವಿ ಅಂದ್ರೆ ನನ್ಗೆ ಅದ್ರ ಮೇಲೆ ನೋ ಕೌಂಟ್ರು, ನೋ ಇದು. ಆದ್ರೆ ಬಿಜೆಪಿ ವಕ್ತಾರರು ನಾನು ಸುಳ್ಳು ಹೇಳ್ತೀನಿ ಅಂತ ನೋಡಿ. ಅಲ್ಲ, ನನ್ಗಿದು ಬೆಲೆ ಏರಿಕೆಗೆ ನಿಮ್ದು ಒಂದು ಚಿಕ್ಕ ಉಪು ಪ್ರಶ್ನೆ ಸರ್. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕ ಒಂದು ಇಂಟ್ರೆಸ್ಟಿಂಗ್ ಟ್ವೀಟು. ನಾನು ಅವರ ಹೆಸರು ಗೌಪ್ಯತೆ ಕಾಪಾಡಬೇಕು ಅಂತ ಹೇಳ್ತಾ ಇಲ್ಲ. RTC ಬೆಲೆ ಜಾಸ್ತಿ ಆಯಿತು, ಕರ್ನಾಟಕದಲ್ಲಿ ಕೊಲ್ಲಿ ಯುದ್ಧನ, ಕೊಲ್ಲಿಯಿಂದ ಬರಬೇಕಾ? ಹಾಗೆ ಇಲ್ಲಿ ಸ್ಟ್ಯಾಂಪ್ ಪೇಪರ್ ಬೆಲೆ ಜಾಸ್ತಿ ಆಯಿತು ಕರ್ನಾಟಕದಲ್ಲಿ, ಇದು ಕೊಲ್ಲಿ ಯುದ್ಧದ ಪರಿಣಾಮನ? ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೆಚ್ಚಿಗೆ ಮಾಡ್ತು, ಇದು ಕೊಲ್ಲಿ ಯುದ್ಧದ ಪರಿಣಾಮನ? ಅಂದ್ರೆ ಯುದ್ಧದ ಪರಿಣಾಮವಾಗಿ ಆಗುವ ಬೆಲೆ ಏರಿಕೆಯನ್ನ ಖಂಡಿಸುವ ಕಾಂಗ್ರೆಸ್ನವರು ಯುದ್ಧದ ಯಾವುದೇ ಪರಿಸ್ಥಿತಿ ಇಲ್ಲದಾಗ ಮಾಡಿದ ಈ ಬೆಲೆ ಏರಿಕೆಗೆ ಏನ್ ಸಬೂಬ್ ಕೊಡುತ್ತೆ ಅಂತ ಹೇಳಿ. ತುಂಬಾ ಅತ್ಯಂತ ಸುಂದರವಾದ ಪ್ರಶ್ನೆ. ಅದಕ್ಕೆ ಒಂದು ಸೆಂಟೆನ್ಸು: ಕರ್ನಾಟಕಕ್ಕೆ ಭಾರತ ಸರ್ಕಾರದಿಂದ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ. ಕರ್ನಾಟಕಕ್ಕೆ ಭಾರತ ಸರ್ಕಾರದಿಂದ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ. ಕೇಳಿಸ್ಕೊಳ್ಳಿ. ಯಾವ ಭಾರತ ಸರ್ಕಾರ ಬ್ರಿಟಿಷ್ ಆಳ್ವಿಕೆಗಿಂತ ಕೆಟ್ಟದಾಗಿ ಕರ್ನಾಟಕ ರಾಜ್ಯವನ್ನ ಕನ್ನಡಿಗರ 7 ಕೋಟಿ ಕನ್ನಡಿಗರನ್ನ ಲೂಟಿ ಮಾಡ್ತಾ ಇದೆ. 7 ಕೋಟಿ ಕನ್ನಡಿಗರ ತೆರಿಗೆ ತಗೊಂಡೋಗಿ ವಾಪಸ್ ಪಾಲ್ ಕೊಡ್ತಾ ಇಲ್ಲ, ಯೋಜನೆ ಕೊಡ್ತಾ ಇಲ್ಲ. ರಾಜ್ಯದಲ್ಲಿ ಆಗುವ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ಧೋರಣೆ ಕಾರಣ ಆದ್ರೆ, ಯುದ್ಧದ ಪರಿಸ್ಥಿತಿಯಲ್ಲಿ ಭಾರತ ಕೇಂದ್ರ ಸರ್ಕಾರ ಬೆಲೆಯನ್ನ ಏರಿಕೆ ಮಾಡಿದ್ರೆ ಇದು ಅಮೆರಿಕಾದ ಇನ್ಫ್ಲೂಯೆನ್ಸು ಅಥವಾ ಇನ್ಯಾವುದೋ ದೇಶದ ಇನ್ಫ್ಲೂಯೆನ್ಸು. LPG ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೋರೇಜ್ ಕೆಪಾಸಿಟಿಯನ್ನ ಹೆಚ್ಚು ಮಾಡ್ಕೊಳ್ಬೇಕಿತ್ತು ಭಾರತ ಅನ್ನೋದಕ್ಕೆ ಕಾಂಗ್ರೆಸ್ ಅಥವಾ ವಿರೋಧ ಪಕ್ಷದಿಂದ ಬರ್ತಾ ಇರುವುದೇನೆಂದ್ರೆ, 12 ವರ್ಷಗಳ ಕಾಲದಿಂದ ಮೋದಿ ವಿಶ್ವಗುರು ಇದ್ದಾರೆ, LPG ಸ್ಟೋರೇಜ್ ಕೆಪಾಸಿಟಿ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಇರಲಿಲ್ವಾ? ಇದು ರಾಷ್ಟ್ರೀಯ ವಕ್ತಾರರೊಬ್ಬರು ಕಾಂಗ್ರೆಸ್ನವರು ರಾಷ್ಟ್ರೀಯ ಮಾಧ್ಯಮದಲ್ಲಿ ಕೂತು ಕೇಳಿದ ಪ್ರಶ್ನೆ ಸರ್. ಸ್ಟೋರೇಜ್ ಕೆಪಾಸಿಟಿಯನ್ನ ನಾವು ಭಾರತ ಹೆಚ್ಚಿಗೆ ಮಾಡ್ಕೊಂಡಿಲ್ವಾ? ಅವಕಾಶ ಇದೆಯಾ ಇಲ್ವಾ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ? LPG ಸ್ಟೋರೇಜು ಇಟ್ಸ್ ಸೈಂಟಿಫಿಕಲಿ ಭಾಳನೇ ಕಷ್ಟ ಇದೆ. ಯಾಕಂದ್ರೆ ಇಟ್ ಹ್ಯಾಸ್ ಟು ಗೋ 50 ಮೀಟರ್ಸ್ ಡೌನ್. ಕತಾರ್ನಲ್ಲಿ ಇರುವ ಮ್ಯಾಕ್ಸಿಮಮ್ ಪ್ರೊಡ್ಯೂಸಿಂಗ್ LNG ಬೇಸ್ ಮೇಲೆ